ನಿತ್ಯ ಜೊತೆ ಕೈ ಜೋಡಿಸಿ ನನ್ನ ಸೈಡ್ ಮಾಡೋಕ್ ನೋಡ್ತಿದ್ದಾರೆ. ನಾನ್ ದೂರ ಆದ್ರೆ ನಿತ್ಯನೂ ದೂರ ಮಾಡಿ ಅವ್ರ ಮಗಳನ್ನ ಎಂಟರ್ ಮಾಡ್ತಾರೇನೋ. ಅಮ್ಮ ನಿಜನೇ ಮೇಡಮ್. ಈಗ ಏನ್ ಮಾಡೋಣ ಅಂತೀರಾ? ಏನಿದೆ, ಹೇಗೋ ಅವರಿಗೆ ದುಡ್ಡಿನ ಆಸೆ ಇದೆಯಲ್ಲ, ಆ ದುಡ್ಡಿಂದನೇ ಹಿಡಿಯೋಣ. ಆಸ್ತಿಲಿ ಅರ್ಧ ಕೊಡ್ತೀನಿ ಅಂತ ಅವರೆಲ್ಲ ಕೊಂಡ್ಕೊಳ್ಳೋದು. ಸೂಪರ್ ಮೇಡಮ್. ದುಡ್ಡಿನ ಆಸೆ ತೋರಿಸಿದ್ರೆ ಅವ್ರು ಖಂಡಿತ ಬೀಳ್ತಾರೆ. ನೀವು ನಡೀರಿ ನಡೀರಿ. ಚಂದ್ರಿಕಾ, ನಮ್ಮ ಮೇಲೆ ಗಂಗಾಗೆ ಡೌಟ್ ಬಂದಿದೆ ಅಂತೀಯಾ? ಅದೇ ನನ್ಗೂ ಡೌಟ್ ಆಗ್ತಿದೆ. ಅಲ್ಲ, ನೀನು ಫೋನಲ್ಲಿ ಯಾಕೆ ಅಷ್ಟು ಗಾಬರಿಯಲ್ಲಿ ಮಾತಾಡ್ತೆ? ಹಾ, ಈ ಫೋನ್ ರಿಸೀವ್ ಮಾಡಿದ್ರೆ ನಿಮಗ್ ಗೊತ್ತಾಗ್ತಿತ್ತು. ಗಂಗಾ ಮುಂದೆ ನಿತ್ಯನ್ ಜೊತೆ ಮಾತಾಡೋದು ಅಂದ್ರೆ ಆಟನಾ? ಹೌದು, ಮೊದ್ಲೇ ಆ ಗಂಗಾ ಬೆರಳು ತೋರಿಸಿದ್ರೆ ಹಸ್ತ ನುಂಗೋ ಜಾತಿ. ಇನ್ ಮುಂದೆ ನಾವು ಹುಷಾರಾಗಿರ್ಬೇಕು. ಈ ಅಡಾಪ್ಷನ್ ಹೇಗಾದ್ರೂ ತಡೀರಿ ಅಂತ ನಿತ್ಯ ಆರ್ಡರ್ ಮಾಡಿದ್ಲು. ಹೇಗ್ ನಿಲ್ಸೋದು? ಮನೇಲೆಲ್ಲ ಒಪ್ಕೊಂಡಿದಾರಲ್ಲ. ತಡೀದೇ ಇದ್ರೆ ಇವಳು ಒಪ್ಕೊಳ್ಳೋ ತರ ಇಲ್ಲ. ಚಿಕ್ಕಮ್ಮ, ಏನು ಎಷ್ಟು ಪೂಸಿ ಹೊಡಿತಾಳೆ? ಏನಮ್ಮ ಅಷ್ಟೊಂದ್ ಪ್ರೀತಿಯಿಂದ ಕರೀತಿದ್ಯಾ? ಪ್ರೀತಿ ಇರೋದಕ್ಕೆ ಪ್ರೀತಿಯಿಂದ ಕರೆದಿದ್ದು. ಸಡನ್ ಆಗಿ ಇಷ್ಟು ಪ್ರೀತಿ ಯಾಕೋ? ಸಡನ್ ಆಗಿ ಏನೂ ಇಲ್ಲ ಚಿಕ್ಕಪ್ಪ. ನೀವಂದ್ರೆ ಮೊದ್ಲಿಂದನೂ ನನ್ಗೆ ಅಭಿಮಾನ, ಆಪ್ಯಾಯತೆ, ಪ್ರೀತಿನೂ ಇದೆ. ನಿಮ್ಮನ್ನ ನೋಡ್ತಿದ್ರೆ ಕನಿಕರ ಆಗತ್ತೆ. ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಯಾಕೋ? ಯಾಕೆ ಅಂದ್ರೇನು ಚಿಕ್ಕಮ್ಮ? ಈ ಮನೇಲಿ ನಿಮ್ಗೆ ಗೌರವ ಇಲ್ಲ, ಬೆಲೆನೂ ಇಲ್ಲ. ತವ್ರ ಮನೇಲೇ ಇರೋದು ಅಂತ ನಿಮ್ಮನ್ನ ಎಲ್ರೂ ನೆಗ್ಲೆಕ್ಟ್ ಮಾಡ್ತಾರೆ. ಒಂದ್ ರೀತಿಲಿ ಇದೆಲ್ಲ ನನ್ನಿಂದಾನೆ. ನಿಮ್ ಮಗಳು ಸೊಸೆ ಆಗಿರ್ಬೇಕಾದ ಜಾಗಕ್ಕೆ ನಾನ್ ಬಂದು ನಿಮ್ಗೆ ಅನ್ಯಾಯ ಮಾಡ್ದೆ. ಈ ಮನೆಗೆ ಯಜಮಾನ್ರಾಗ್ಬೇಕಾದ್ ನೀವು ಕೆಲಸದವ್ರಾದ್ರಿ. ಊಟಕ್ಕೆ ಬಟ್ಟೆಗೆ ಕೈ ಚಾಚಬೇಕು. ಈ ಮನೇಲಿ ನಿಮ್ಗೆ ಯಾವ ಆಸ್ತಿನೂ ಸಿಗಲ್ಲ. ಚೆನ್ನಾಗಿದೆಯಮ್ಮ. ಜಿಗ್ಟಿ ತೊಟ್ಲು ತಗೋದಂದ್ರೆ ಇದೆ. ಬರೇನು ಹಾಕಿ ಔಷಧಿನೂ ಹಚ್ತಿದ್ಯಲ್ಲಮ್ಮ. ನಿನ್ ಕರುಣೆ ದಯೆ ನಮಗ್ ಬೇಕಾಗಿಲ್ಲ. ಹೇಳೋದನ್ನ ಪೂರ್ತಿಯಾಗಿ ಕೇಳಿ ಚಿಕ್ಕಮ್ಮ. ಎಷ್ಟು ಅಲ್ಲ ಅಂದ್ಕೊಂಡ್ರು ನೀವು ನನಗೆ ತಂದೆ ತಾಯಿ ಹಾಗೆ. ಅಲ್ದೆ ನಮ್ಮ ಮದ್ವೆಯಲ್ಲಿ ನನ್ನ ತಂದೆ ತಾಯಿಯಾಗಿ ಅವ್ರ ಕಾಲ್ ತೊಳೆದ್ರಿ. ಆ ಕೃತಜ್ಞತೆಗೆ ಒಂದ್ ಕೆಲ್ಸ ಮಾಡೋಣ ಅಂದ್ಕೊಂಡಿದೀನಿ. ಏನಾದ್ರೂ ನೀನು ನಿನ್ನ ನಾವೇ ದತ್ತು ತಗೋಬೇಕು ಅಂತ ಹೇಳ್ತಿದ್ಯೇನೋ? ಅದಾಗಲ್ಲಮ್ಮ, ನಮ್ಗೆ ಆಲ್ರೆಡಿ ಮಗಳಿದ್ದಾಳೆ. ಅದೇನಲ್ಲ ಚಿಕ್ಕಪ್ಪ, ನಾಳೆ ನನ್ ದತ್ತು ನಡೆಯುತ್ತಲ್ವಾ? ಏನೋ ನಡೆಯುತ್ತೋ ಇಲ್ವೋ? ಯಾಕೆ ನಡೆಯಲ್ಲ ಅಂತೀರಾ? ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತಮ್ಮ? ಅಂದ್ರೆ ದತ್ತುನೇ ನಡಿಬಾರ್ದು ಅಂತ ಯಾರಾದ್ರೂ ಅಡ್ಡ ಬರ್ಬೇಕು ಅಂದ್ಕೊಂಡಿದಾರಾ? ಆಹಾ, ಆ ವಿಷಯ ಎಲ್ಲ ನಮ್ಗೇನಮ್ಮ ಗೊತ್ತು? ನಮ್ಗೇನ್ ಗೊತ್ತಿಲ್ಲಮ್ಮ. ನಿಮ್ಗೆ ಗೊತ್ತಿಲ್ಲ ಅಂತ ನನಗ್ ಗೊತ್ತು. ನೀವು ಒಳ್ಳೆಯವರು, ಅಮಾಯಕರು. ಅದಕ್ಕೆ ನಿಮ್ಗೋಸ್ಕರ ನಾನೊಂದು ಒಳ್ಳೆ ಕೆಲಸ ಮಾಡೋಣ ಅಂದ್ಕೊಂಡಿದೀನಿ. ಏನೋ ಅಂತ ಒಳ್ಳೆ ಕೆಲ್ಸ? ನಾಳೆ ನಾನು ಆ ಮನೆಗ್ ದತ್ತಕ್ಕೆ ಹೋದ್ರೆ ಆ ಆಸ್ತಿ ಎಲ್ಲ ನಂದೇ ಆಗತ್ತಲ್ವಾ? ಆ ಆಸ್ತಿಗೆ ನಾನೇ ಏಕೈಕ ವಾರಸ್ಥಳಲ್ವಾ? ಅದಕ್ಕೆ ಇಲ್ಲೇ ನನ್ಗೆ ಇಷ್ಟೊಂದು ಆಸ್ತಿ ಇದೆ. ಇನ್ನು ಆ ಆಸ್ತಿ ಕೂಡ ನಾನೇನ್ ಮಾಡ್ತೀನಿ? ಅದಕ್ಕೆ ಅದ್ರಲ್ಲಿ ಅರ್ಧ ನಾನ್ ನಿಮ್ಗೆ ಬರ್ಕೊಡೋಣ ಅಂದ್ಕೊಂಡಿದೀನಿ. ಏನಮ್ಮ ಮತ್ತೆ ಹೇಳು? ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ಚಿಕ್ಕಮ್ಮ. ರೂಪಾ ಮೇಡಮ್ ಆಸ್ತಿಲಿ ಅರ್ಧ ನಿಮ್ಗೆ ಬರ್ಕೊಡ್ತೀನಿ. ಅಬ್ಬಾ, ನಿಜವಾಗ್ಲೂ ಕೊಡ್ತೀಯಾ? 100 ಕೋಟಿ ಆಸ್ತಿ ಇರತ್ತೆ. ಎಷ್ಟು ಕೋಟಿ ಆದ್ರೆ ಏನು ಚಿಕ್ಕಪ್ಪ, ನಿಮ್ಗಿಂತ ಹೆಚ್ಚ ಹೇಳಿ? ಇಷ್ಟು ವರ್ಷ ಈ ಮನೇಲಿ ನೀವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಅಂದ್ಕೊಳ್ಳಿ. ಆ ಆಸ್ತಿಗೆ ಯಜಮಾನ್ರಾಗಿ ಆನಂದವಾಗಿರಿ. ಇದೇ ನಾನು ನಿಮಗೆ ಕೊಡ್ತಿರೋ ಗಿಫ್ಟು. ಆಹಾ, ನನ್ ಬಂಗಾರ ಕಣಮ್ಮ. ಮೇಡಮ್
ಏನ್ ಮೇಡಮ್ ನೀವು ಮಾಡ್ತಾರೆ ಕೆಲಸ ಇದು? ಏನಾಯ್ತು ನಾಣಿ ಅವ್ರೆ? 100 ಕೋಟಿನ ಇವ್ರಿಗೆ ಫ್ರೀಯಾಗಿ ಕೊಡ್ತೀರಾ? ಕೊಟ್ರೆ ತಪ್ಪೇನು? ಅವಳೇನೋ ನಿನ್ ದುಡ್ಡು ತೆಗೆದು ಕೊಟ್ಟ ಹಾಗೆ. ಆಗಲ್ಲ, ಅದು ರೂಪಾ ಮೇಡಮ್ ದುಡ್ಡು. ನಾಳೆಯಿಂದ ಗಂಗಾ ನಾಸ್ತಿ ಆಗತ್ತೆ. ಸುಮ್ನೆ ಪ್ರತಿಯೊಂದು ಅಡ್ಡ ಬರ್ತೀಯಲ್ಲ. ಗಂಗಾ ದತ್ತಕ್ಕೆ ಹೋಗ್ತಾಳಲ್ಲ. ಹಾನು ಇಲ್ಲ ಸೂನು ಇಲ್ಲ, ಮಗು ಹೆಸರು ಸೋಮಲಿಂಗ ಅಂತ. ಇನ್ನು ದತ್ತನೇ ತಗೊಂಡಿಲ್ಲ, ಆಗ್ಲೇ ಆಸ್ತಿ ಹಂಚೋದಾ? ನಾಳೆ ದತ್ತು ತಗೋತಾರೆ ಕಣೋ. ಆಗ್ಲೇ ಆಗಲ್ಲ ಅಂತಿದ್ರಿ, ಈಗ ಆಗತ್ತಮ್ಮ. ಆದ್ರೂ ಸರಿ, ರೂಪಾ ಮೇಡಮ್ ಹತ್ರ ಮಾತಾಡ್ದೆ, ಜೈ ಸರ್ಗೂ ತಿಳಿಸ್ದೆ, ನಿಮ್ಮ ಫ್ಯಾಮಿಲಿ ಹತ್ರ ಇನ್ನೂ ಮಾತಾಡ್ದೆ, ಅಷ್ಟು ಆಸ್ತಿನೂ ಹೇಗ್ ಕೊಡ್ತೀರಾ ಮೇಡಮ್? ಅವಳು ಕೊಡ್ತೀನಿ ಅಂತ ಹೇಳ್ತಿದ್ರೆ ನಿಂದೇನೋ ಮದ್ಯ? ಆಗಲ್ಲ ಮೇಡಮ್, ಮತ್ತೆ ಗಂಗಾ ಮೇಡಮ್ಗೆ ಕಷ್ಟ ಬರುತ್ತೇನೋ. ನನ್ಗೆ ಯಾವ ಕಷ್ಟ ಇಲ್ಲ ನಾಣಿ ಅವ್ರೆ. ನಾನೇ ಇವ್ರಿಗೆ ಆಸ್ತಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು. ನನ್ ಮಾತೆ ಶಾಸನ. ಬನ್ನಿ ಮೇಡಮ್. ಮೇಡಮ್ನ ಮಂಗನ್ ಮಾಡಿ ಅಷ್ಟೊಂದು ಆಸ್ತಿನೂ ಹೊಡ್ಕೊತಿದ್ದೀರಾ? ನಿಮ್ ತುಪ್ಪ ಜಾರಿ ನಿಮ್ ತಟ್ಟೆಲ್ ಬಿತ್ತು, ನಿಮ್ ಅದೃಷ್ಟ ಕೈ ಹಿಡಿತು, ಇನ್ನು ನೀವು ಕೋಟ್ಯಾಧೀಶ್ವರ ಆದ್ರಿ. ಹೋಗಲೇ. ಅಯ್ಯೋ ಎಂತ ಭಾಗ್ಯ. ಎಷ್ಟು ದಡ್ಡಿ ನೋಡು, 100 ಕೋಟಿ ಆಸ್ತಿ ಕೊಡ್ತೀನಿ ಅಂತಳಲ್ಲ ಚಂದ್ರಿಕಾ. ಬಿಡ್ರಿ, ಅವಳು ದಡ್ಡಿನೋ ಇನ್ನೇನೋ, ನಮ್ಗೆ ಆಸ್ತಿ ಬರ್ತಿದೆ ಅಷ್ಟು ಸಾಕು. ಆ ಫ್ಯಾಷನ್ ಶೋಲಿ ನಮಗ್ ದುಡ್ಡು ಕೊಟ್ಟ ಹಾಗೆ ಕೊಟ್ಟು ಮತ್ತೆ ತಗೊಂಡ್ ಹೋದ್ರು. ಈ ಸಲ ಗಂಗಾ ಕೊಡೋ ದುಡ್ಡನ್ನ ನಾವ್ ಬಿಡ್ಲೇಬಾರ್ದು. ಹೇಗಾದ್ರೂ ಸರಿ, ನಿತ್ಯ ಮಾತ್ ಕೇಳ್ಬಾರ್ದು. ಈ ದತ್ತು ಕಾರ್ಯಕ್ರಮ ನಡೆಸಿ ದುಡ್ಡೆಲ್ಲ ತಗೋಬೇಕು. ಹಾ, Yes. ಹೇಳಿ ಅಜ್ಜಿ, ಏನ್ ಯೋಚನೆ ಮಾಡಿದ್ರಿ? ಮಗಳನ್ನ ಕಳ್ಕೊಂಡಿರೋ ಒಬ್ಬ ತಾಯಿ ನೋವನ್ನ ಕಡಿಮೆ ಮಾಡೋಕೆ ನೀನ್ ಮಗಳಾಗ್ಬೇಕು ಅನ್ಕೊಂಡಿರೋ ನಿನ್ ಸಂಕಲ್ಪ ತುಂಬಾ ದೊಡ್ಡದಮ್ಮ. ನಾಣಿ ಹೇಳ್ದಾಗೆ ಆ ಭಗವಂತ ಕೂಡ ತೀರ್ಸಕ್ ಆಗದೆ ಇರೋ ಆಸೆನ ನೀನ್ ತೀರಿಸ್ತಿರೋದಕ್ಕೆ ತುಂಬಾ ಮನ್ಸಿಂದ ಆಶೀರ್ವಾದ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ಪ್ರಾರ್ಥನೆ ಮಾಡೋ ತುಟಿಗಿಂತ ಸಹಾಯ ಮಾಡೋ ಕೈ ತುಂಬಾ ದೊಡ್ಡದು ಅಂತಾರಮ್ಮ. ರೂಪಾ ಅವ್ರಿಗೆ ನೀನ್ ಮಾಡೋ ಸಹಾಯ ನೆನ್ಸ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತಮ್ಮ. ಥ್ಯಾಂಕ್ ಯು ಮಾವ. ಮೊನ್ನೆ ಫ್ಯಾಷನ್ ಶೋಲ್ ಗೆದ್ದು ನೀನು ಅಂದಗಾತಿ ಅಂತ ಪ್ರೂವ್ ಮಾಡ್ಕೊಂಡೆ. ಇವತ್ತು ತಾಯಿಗೆ ಸಹಾಯ ಮಾಡಬೇಕು ಅಂತ ಈ ಅಂದವಾದ ರೂಪದಲ್ಲಿ ಅಂದವಾದ ಮನ್ಸಿದೆ ಅಂತ ಕೂಡ ಪ್ರೂವ್ ಮಾಡಿದ್ಯಮ್ಮ. ಥ್ಯಾಂಕ್ಸ್ ಅತ್ತೆ. ನಿನ್ನಂತ ಒಳ್ಳೆ ಹುಡ್ಗಿನ ನಾವ್ ಇಲ್ಲಿವರೆಗೂ ನೋಡೇ ಇಲ್ಲಮ್ಮ. ಮತ್ತೆ ನೀನ್ ನಮ್ಗೆ ಹೆಮ್ಮೆ ಆಗೋ ಹಾಗೆ ಮಾಡಿದ್ಯಮ್ಮ. ಯಾಕೆ ಹೆಮ್ಮೆ ಆಗಲ್ಲ? ಆಸ್ತಿ ಅರ್ಧ ಕೊಡ್ತೀನಿ ಅಂದ್ರಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ. ಥ್ಯಾಂಕ್ಸ್ ಚಿಕ್ಕಪ್ಪ. ಫ್ಯಾಮಿಲಿಯಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ರೀ. ನೀವೇನಂತೀರ ಹೇಳಿ? ಈಗಲೂ ನನಗಿಷ್ಟ ಇಲ್ಲ ಗಂಗಾ, ಆದ್ರೆ ನಿನ್ಗೋಸ್ಕರ ಒಪ್ಕೋತಿದ್ದೀನಿ. ನಂಗೆ ಗೊತ್ತಿತ್ತು ರೀ ನೀವು ಒಪ್ಕೋತೀರಾ ಅಂತ. ಇನ್ನು ನಿಮ್ಮ ದತ್ತಕ್ಕೆ ಅಡ್ಡಿ ಇಲ್ಲ ಮೇಡಮ್. ಇನ್ನು ನಿಮ್ಮ ತಡೆಯೋರು ಯಾರು ಇಲ್ಲ, ಯಾರು ಬರೋದು ಇಲ್ಲ. ಇಲ್ಲಿ ಎಲ್ರಿಗೂ ನಾನು ಹೋಗೋದು ಒಪ್ಕೆ ಅಂದ್ಮೇಲೆ ರೂಪಾ ಮೇಡಮ್ ಮನೆಗೆ ಹೋಗಿ ಅವ್ರನ್ನು ಕೂಡ ಒಪ್ಸೋಣ. ನನ್ ಜೊತೆ ಯಾರ್ಯಾರು ಬರ್ತೀರಾ? ಯಾರ್ಯಾರೋ ಯಾಕಮ್ಮ, ಎಲ್ರೂ ಹೋಗೋಣ. ಹೌದಮ್ಮ, ಆಗ್ಲೇ ನಮ್ಮೆಲ್ರಿಗೂ ನಿನ್ ದತ್ತು ಒಪ್ಪಿಗೆ ಇದೆ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಒಳ್ಳೆ ಕೆಲ್ಸಕ್ಕೆ ತಡ ಯಾಕಮ್ಮ, ಎಲ್ರೂ ಈಗ್ಲೇ ಹೊರಡೋಣ. ನಡೀರಿ. ಈಗ ಮುಹೂರ್ತ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ರಾವು ಕಾಲ ಅಡ್ಡಿ ಏನೂ ಇಲ್ಲ. ಬೇಗ ಹೊರಡಿ. ನಾವು ಕೂಡ ಹೋಗ್ಬೇಕಾ? ಹೋಗ್ದೇ ಇದ್ರೆ ಗಂಗಾ ಏನ್ ಅನ್ಕೋತಾಳೆ? ಹೋದ್ರೆ ನಿತ್ಯ ಏನಂದ್ಕೋತಾಳೋ? ಅಬ್ಬಾ, ಅವ್ಳಿಗೆ ಏನಾದ್ರೂ ಅನ್ಕೊಳ್ಳಿ, ಗಂಗಾಯಿಂದ ಅರ್ಧ ಆಸ್ತಿ ಬರುತ್ತೆ ನಮ್ಗೆ. ನಮಗ್ ಗಂಗನೇ ಮುಖ್ಯ. ನಡೀರಿ. ಬನ್ನಿ ಯಜಮಾನ್ರೆ. ಗಂಗಾ,
ಅಮ್ಮ, ಏನ್ ನೀನ್ ಮಾಡ್ತಾ ಇರೋ ಕೆಲ್ಸ ಗೊತ್ತಿಲ್ಲದೆ ಮಾಡ್ತಿದ್ಯಾ? ತಲೆ ಬುದ್ಧಿ ಏನೂ ಇಲ್ವಾ? ಏನಾಯ್ತಮ್ಮ? ನಾನೇನ್ ಮಾಡ್ದೆ? ನಿನಗೆ ಕೋಪ ಬಂದಿದೆ? ನೀನು ಮಾಡ್ತಾ ಇರೋ ಕೆಲ್ಸಕ್ಕೆ ಕೋಪ ಬರೋದಲ್ವೇ, ಎದೆ ನೋವು ಬರೋ ಹಾಗಿದೆ. ಸ್ವರೂಪ ಮನೆಗೆ ನೀನ್ ದತ್ತು ಆಗಿ ಹೋಗೋದು ಅಂದ್ರೆ ಏನು? ನಾನ್ ಸತ್ತು ಹೋಗಿದ್ದೀನಿ ಅನ್ಕೊಂಡಿದ್ಯಾ? ದತ್ತು ವಿಷಯ ಆಗ್ಲೇ ಅಮ್ಮಂಗೆ ಹೇಗೆ ಗೊತ್ತಾಯ್ತು? ನಮ್ಮನೇಲಿ 4 ಗೋಡೆ ಮಧ್ಯೆ ನಡೆದಿರೋ ವಿಷಯ ನಿಮ್ ತನಕ ಹೇಗ್ ಬಂತು ಆಂಟಿ? ಹೇಳಮ್ಮ, ದತ್ತು ವಿಷಯ ನಿಮ್ಗೆ ಯಾರು ಹೇಳಿದ್ರು? ಇನ್ಯಾರು? ನಿತ್ಯನೇ ಹೇಳಿರ್ಬೇಕು. ಅವಳು ವಾರ್ನಿಂಗ್ ಕೊಟ್ಟಿರೋದಕ್ಕೆ ಇವಳು ಇಲ್ಲಿಗೆ ಬಂದ್ ಹಾಗಿದ್ದಾಳೆ. ನಾಣಿ, ನೀನೇನಾದ್ರೂ ಹೇಳಿದ್ಯಾ? ಅಯ್ಯೋ, ನನಗೇನು ಗೊತ್ತಿಲ್ಲ ಸರ್. ಹೇಳಿ ಅತ್ಗೆ, ಈ ದತ್ತು ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಇನ್ನು ಸುಮ್ನೆ ಇದ್ರೆ ನಿಜ ಹೇಳಿ ದತ್ತುನೇ ನಿಲ್ಸೋ ಹಾಗಿದ್ದಾಳೆ. ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಇವ್ರಿಗೆ ಹೇಗ್ ಗೊತ್ತಾಯ್ತು ಏನು ಅನ್ನೋದೆಲ್ಲ ಪಕ್ಕಕ್ಕಿಡಿ. ದತ್ತು ಯಾಕೆ ಬೇಡ ಅಂತಿದ್ದಾರೆ ಅದನ್ ಕೇಳಿ. ಯಾಕೆ ದತ್ತಕ್ಕೆ ಹೋಗ್ಬಾರ್ದಮ್ಮ? ದತ್ತಕ್ಕೆ ಹೋಗೋ ಅಗತ್ಯ ಏನಿದೆ? ಹೋದ್ರೆ ಒಳ್ಳೇದಲ್ವೇನಮ್ಮ? ಅಲ್ಲ, ಒಳ್ಳೇದಲ್ಲ. ಗಂಗಾಗೆ ಇದು ಸ್ವಲ್ಪನೂ ಒಳ್ಳೇದಲ್ಲ. ಇದು ಗಂಗಾಗೋಸ್ಕರ ಅಲ್ಲ ಅಮ್ಮ, ರೂಪಗೋಸ್ಕರ, ಮಗುನ ಕಳ್ಕೊಂಡಿರೋ ತಾಯಿಗೋಸ್ಕರ. ಆದ್ರೂ ಸರಿ, ನಾನು ಒಪ್ಪಲ್ಲ. ನೀವು ಕೂಡ ಒಬ್ಬ ತಾಯಿ ಅಲ್ವಾ? ಇನ್ನೊಬ್ಳು ತಾಯಿ ನೋವನ್ನ ಅರ್ಥ ಮಾಡ್ಕೊಳಲ್ವಾ? ಪ್ರಪಂಚದಲ್ಲಿ ಎಷ್ಟೋ ಜನ ತಾಯಂದ್ರು ಮಕ್ಕಳನ್ನ ಕಳ್ಕೊಂಡು ಬದುಕ್ತಾ ಇದ್ದಾರೆ. ಎಲ್ಲರನ್ನೂ ಸಮಾಧಾನ ಮಾಡಕ್ಕಾಗತ್ತಾ? ಆ ತಾಯಂದಿರಿಗೆಲ್ಲರಿಗೂ ಮಕ್ಕಳನ್ನ ದತ್ತು ಹಾಕೊಡಕ್ಕಾಗತ್ತಾ? ಎಲ್ರಿಗೂ ಸಾಧ್ಯ ಆಗಲ್ಲ ಅಮ್ಮ. ಆದ್ರೆ ನಮ್ಗೆ ಗೊತ್ತಿರೋರು ನೋವಲ್ಲಿದ್ರೆ ಹೋಗೋ ಹಾಗಿಲ್ವಾ? ಅದಕ್ಕೆ ದತ್ತುಗೆ ಹೋಗೋ ಅಗತ್ಯ ಇಲ್ಲ. 1 ವಾರಕ್ಕೋ 10 ದಿನಕ್ಕೋ ಹೋಗಿ ಮಾತಾಡ್ಸಿ ಖುಷಿ ಪಡಿಸ್ ಬಂದ್ರೆ ಸಾಕು. ಮಗ್ಳಾಗ ಹೋದ್ರೆ ತಪ್ಪೇನಮ್ಮ? ಅದ್ರ ಅಗತ್ಯ ಏನಿದೆ ಅಂತ ಕೇಳ್ತಾ ಇದ್ದೀನಿ. ಅವರಿಗೆ ಮಗಳ ಅಗತ್ಯ ಇದೆ. ನನಗೂ ಕೂಡ ನನ್ನ ಮಗಳ ಅಗತ್ಯ ಇದೆ. ನಾನು ಆ ಮನೆಗೆ ಮಗಳಾದ ಮಾತ್ರಕ್ಕೆ ನಿನಗೆ ಮಗಳಾಗದೆ ಹೋಗ್ತೀನಮ್ಮ? ಅದೇ ನನ್ ಭಯ ಕಣೆ. ನಿನ್ಗೇನಾಗೋಗುತ್ತೋ ಅಂತ ಭಯ ಆಗ್ತಿದೆ. ನನ್ಗೇನ್ ಆಗಲ್ಲಮ್ಮ. ಹೇಳೋದನ್ನ ಅರ್ಥ ಮಾಡ್ಕೋ. ದತ್ತುನು ಬೇಡ, ಏನು ಬೇಡ. ಈ ಮನೇಲಿ ನಿನ್ಗೆ ಯಾವ ಕಷ್ಟನೂ ಇಲ್ಲ. ನೀನ್ ಇಲ್ಲೇ ಆರಾಮಾಗಿರು. ಇಷ್ಟು ದಿನ ನನ್ನ ನಿನ್ನ ಹಾಗೆ ನೋಡ್ಕೊಂಡಿರೋ ಅವರು ಅಲ್ಲಿ ನೋವಲ್ಲಿದ್ರೆ ನಾನು ಇಲ್ಲಿ ಹಾಯಾಗಿ ಹೇಗಿರ್ತೀನಮ್ಮ? ಇಲ್ದೆ ಹೋದ್ರೆ ಸತ್ತು ಹೋಗ್ತೀಯ. ಏನಂಟಿ? ಏನಂದ್ರಿ? ಮತ್ತೆ ಹೇಳಿ. ಹೇಳಿ ಆಂಟಿ, ಆ ಮನೆಗೆ ಹೋದ್ರೆ ಗಂಗನ್ಗೆ ಏನಾದ್ರು ಡೇಂಜರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನನ್ಗಿಷ್ಟ ಇಲ್ಲ. ಕನ್ಸಲ್ಲೂ ಕೂಡ ಯೋಚನೆ ಮಾಡ್ತಿರೋ ಜೀವನ ಕಂಗಾಗ್ ಸಿಕ್ಕಿದೆ. ದೇವ್ರಂತ ನೀನು, ದೇವಾಲಯದಂತ ಮನೆ. ಗಂಗಾ ಒಂದು ಭಕ್ತಿ ತರ ಬದುಕಿದ್ರೆ ಸಾಕು ಅನ್ಕೋತಿದ್ದೀನಿ. ಹೇಳಿ ಕೇಳಿ ಅಪಾಯನ್ ಯಾಕೆ ತಲೆ ಮೇಲೆ ಹಾಕೋಬೇಕು? ಆ ಮನೆಗೆ ನಾನು ದತ್ತಕ್ಕೆ ಹೋದ್ರೆ ನಂಗಾಗೋ ಅಪಾಯ ಏನಮ್ಮ? ಯಾರು ನನಗೆ ಏನ್ ಮಾಡ್ತಾರೆ? ಯಾರಿಂದ ನನ್ಗೆ ಅಪಾಯ ಆಗತ್ತೆ ಹೇಳಮ್ಮ? ನಿತ್ಯ ನಿನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಗೆ ಹೇಳಿ? ನೀವು ಸುಮ್ಮನೆ ಹೆದರ್ತಿದ್ದೀರಿ ಆಂಟಿ. ಗಂಗಾ ಹೆಸರಿಗೆ ಮಾತ್ರ ಆ ಮನೆಗೆ ಹೋಗ್ತಾಳೆ. ಅವಳು ಯಾವತ್ತು ಸೂರ್ಯ ವಂಶದ ಗಂಗಾ ಜೈಸೂರ್ಯನೇ, ವೈಫ್ ಆಫ್ ಸೂರ್ಯ ವಂಶದ ಜೈಸೂರ್ಯ. ಇವಳ ಐಡೆಂಟಿಟಿ ಯಾವತ್ತೂ ಬದಲಾಗಲ್ಲ. ಗಂಗಾ ಕೇವಲ ನಿನ್ನ ಹೆಂಡತಿ ಆಗಿದ್ರೆ ಸಾಕು ಅಂತ ಕೇಳ್ಕೊತೀನಪ್ಪ. ಅದೇ ನನ್ನ ಬೇಡಿಕೆ. ನಾನು ಇವ್ರ ಹೆಂಡ್ತಿನೇ ಅಮ್ಮ, ನಿನ್ ಮಗಳೇ. ಆದ್ರೆ ಈಗ ನಮ್ಗೆ ಎಷ್ಟೋ ಸಹಾಯ ಮಾಡಿರೋ ರೂಪಾ ಮೇಡಮ್ ಮಗಳನ್ನ ಕಳ್ಕೊಂಡು ನೋವಲ್ಲಿದ್ದಾರೆ. ಈಗ ನಮ್ಮನ್ ಬಿಟ್ರೆ ಅವರಿಗೆ ಯಾರೂ ಇಲ್ಲ ಅಮ್ಮ. ನಿನ್ನ ಹಾರ್ಟ್ ಆಪರೇಷನ್ಗೆ ದುಡ್ಡು ಕೊಟ್ಟು ಸಹಾಯ ಮಾಡಿ ನಿನ್ನ ಬದುಕ್ಸಿರೋ ಅವರನ್ನ ಇನ್ನೂ ಕೆಲವು ವರ್ಷ ನಾನು ಬದುಕಿಸ್ಬೇಕು ಅಂದ್ಕೊಂಡಿದ್ದೀನಮ್ಮ. ದಯವಿಟ್ಟು ಬೇಡ ಅನ್ಬೇಡಮ್ಮ. ಎಲ್ಲರೂ ಒಪ್ಕೊಂಡಿದ್ದಾರೆ. ನಿತ್ಯ ಬದುಕೆ ಇದ್ದಾಳೆ, ರೂಪ ಒಂಟಿ ಅಲ್ಲ ಅಂತ ನಾನು ನಿನಗೆ ಹೇಗೆ ಹೇಳಲಿ? ಆ ಮನೆಗೆ ಹೋದ್ರೆ ನಿತ್ಯ ನಿನ್ನ ಬದುಕಕ್ ಬಿಡಲ್ಲ ಅಂತ ನಿನಗೆ ಹೇಗೆ ಹೇಳಮ್ಮ? ಅಮ್ಮ ತುಳಸಿ, ಗಂಗಾ ಮಾಡ್ತಿರೋದು ಒಳ್ಳೆ ಕೆಲಸ. ತಾಯಿಯಾಗಿ ಅರ್ಸು. ಗಂಗಾ ನಾವೆಲ್ಲರೂ ಹೆಮ್ಮೆ ಪಡೋ ಕೆಲಸ ಮಾಡ್ತಿದ್ದಾಳೆ. ದಯವಿಟ್ಟು ಆಶೀರ್ವಾದ ಮಾಡಿ.
ಬೇಡ ಅನ್ಬಿಡಿ ತುಳಸಿ ಅವರೇ. ಗಂಗನ್ಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಂಟಿ. ಒಪ್ಕೊಳ್ಳಿ ಪ್ಲೀಸ್. ಒಪ್ಕೊಳ್ಳಮ್ಮ, ನೀನ್ ಕೂಡ ನಮ್ ಜೊತೆ ಬಾ. ನಿನ್ ಮುಂದೆನೆ ರೂಪಾ ಮೇಡಮ್ ಹತ್ರ ದತ್ತು ವಿಷಯ ಮಾತಾಡೋಣ. ದೇವ್ರೆ, ದತ್ತು ತಗೊಳ್ಳೋದನ್ನ ನಿಲ್ಸು ಅಂತ ನಿತ್ಯ ಹೇಳಿ ಕಳ್ಸಿದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಏನ್ ಮಾಡ್ಲಿ ಈಗ? ಹೌದಮ್ಮ, ನಮ್ ಬದ್ಲು ನೀನೇ ಹೋಗಿ ಕೇಳಿದ್ರೆ ಚೆನ್ನಾಗಿರುತ್ತೆ. ನೀನು ಗಂಗಾ ಜೈ ಹೋಗಿ ಬಾರಮ್ಮ. ಅಜ್ಜಿ, ನಾವು ಹೋಗಿ ಬರ್ತೀವಿ. ಬನ್ನಿ ಬನ್ನಿ. ಇಷ್ಟು ಹೇಳಿದ್ರು ಕೂಡ ಇವಳ ಜೈನು ಕರ್ಕೊಂಡು ಮನೆಗ್ ಬಂದ್ಲಾ? ಏಯ್ ತುಳಸಿ, ನೀನು ಕೂಡ ಬಂದಿದ್ಯಾ? ನಾನು ಹೇಳಿದ್ಯಾವುದು ಅರ್ಥ ಆಗ್ಲಿಲ್ವಾ? ಇವ್ರು ಕೂಡ ಬಂದಿದ್ದಾರೆ. ನಾನಂದ್ರೆ ಯಾರಿಗೂ ಭಯ ಇಲ್ವಾ? ಬನ್ನಿ. ಹಲೋ ಆಂಟಿ. ಹಾಯ್. ಏನ್ ಎಲ್ಲ ಸಡನ್ ಆಗಿ ಬಂದಿದ್ದೀರಾ? ಮೊದಲು ಕೂತ್ಕೊಳ್ಳಿ. ಪರವಾಗಿಲ್ಲ ಆಂಟಿ. ಹೀಗೆ ಸಡನ್ ಡಿಸಿಷನ್ ತಗೊಂಡಾಗ ಸಡನ್ ಆಗೇ ಬರ್ಬೇಕಾಗತ್ತೆ. ಸಡನ್ ಡಿಸಿಷನ್ನ? ಏನು ಜೈ? ಯಾಕೆ, ನಿಮಗ್ ಗೊತ್ತಿಲ್ವಾ? ನೀವು ತಗೊಂಡಿರೋ ನಿರ್ಧಾರ ನನ್ಗೆ ಗೊತ್ತಾಗತ್ತೆ ಗಂಗಾ. ನಮ್ಮ ಅಮ್ಮಂಗೆ ಗೊತ್ತಾಯ್ತು, ನಿಮಗ್ ಗೊತ್ತಾಗದೆ ಹೇಗಿರುತ್ತೆ? ಯಾವ ವಿಷಯ ತುಳಸಿ? ಅದು ಅಮ್ಮ, ಅದು ಏನಂದ್ರೆ ನಿಮ್ಮ ಅಮ್ಮಂಗೆ ಹೇಳೋಕ್ಕಾಗ್ತಿಲ್ಲ, ನೀವೇ ಹೇಳಿ ಮೇಡಮ್. ಅವ್ರಿಗೆ ಗೊತ್ತಿಲ್ಲದೆ ಇರೋದಾದ್ರೆ ಹೇಳ್ಬೋದು ನಾಣಿ ಅವ್ರೆ. ಗೊತ್ತಿರೋ ವಿಷಯ ಮತ್ತೆ ಏನ್ ಹೇಳೋದು? ಆಂಟಿ ಗೊತ್ತೋ ಗೊತ್ತಿಲ್ವೋ ಅವ್ರ ಮೇಲೂ ಅನುಮಾನ ಗಂಗಾ. ಜೈ, ಹೆಣ್ಮಕ್ಳು ಮೊದಲು ಹುಟ್ಟಿ ಆಮೇಲೆ ಅನುಮಾನ ಅಸೂಯೆ ಹುಟ್ಟಿದು ಅಂತಾರಲ್ಲ. ಹಳ್ಳಿಯ ಹಬ್ಬ. ಜೋಕ್ ಚೆನ್ನಾಗಿಲ್ಲ, ನಗೋದನ್ನ ನಿಲ್ಸಿ. ಇಲ್ಲಿ ನಿತ್ಯ ಕೂಡ ಇರ್ತಾಳೆ, ಸ್ವಲ್ಪ ಕರೆಕ್ಟಾಗಿ ಮಾತಾಡಿ. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಗಂಗಾ. ಓಕೆ ಆಂಟಿ, ನಾನು ಹೇಳ್ತೀನಿ. ಫ್ಯಾಷನ್ ಶೋ ಆದ್ಮೇಲೆ ಗಂಗನ್ಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅವಳು ನಿಮ್ಮ ಜೊತೆಲೇ ಇರಬೇಕು ಅನ್ಕೊಂಡಿದ್ದಾಳೆ. ಇವಾಗೇನು ಅವಳು ದೂರ ಇದ್ದಾಳೆ ಜಾಯ್? ಹತ್ರ ಅಂದ್ರೆ ಅವಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಬೇಕು ಅನ್ಕೊಂಡಿದ್ದಾಳೆ. ಗಂಗಾ ಯಾವಾಗ್ಲೂ ನನ್ನ ಫ್ಯಾಮಿಲಿ ಮೆಂಬರೇ. ಹಾಗಲ್ಲ ಮೇಡಮ್, ನಿಮ್ಮನ್ನ ಗಂಗಾ ಮೇಡಮ್ ಅವರು ದತ್ತು ತಗೋಬೇಕು ಅನ್ಕೊಂಡಿದ್ದಾರೆ. ವಾಟ್? ಸಾರಿ ಮೇಡಮ್, ನಿಮ್ಮ ಮಗಳಾಗಿ ಗಂಗಾ ಮೇಡಮ್ ನಿಮಗೆ ದತ್ತು ಬರಬೇಕು ಅನ್ಕೊಂಡಿದ್ದಾರೆ. ನನ್ಗೆ ದತ್ತುವಾಗಿ ಬರೋದು ಅಂದ್ರೆ ನಿಮ್ಗೆ ಮಗಳು ಇಲ್ವಲ್ಲ ಮೇಡಮ್? ಇರೋ ಒಬ್ಳೇ ಒಬ್ಳು ಮಗಳು ಸತ್ತು ಹೋದ್ಲು. ಅದಕ್ಕೆ ನಾನ್ ನಿಮ್ಮ ಮಗಳಾಗೋಣ ಅಂತ ಅನ್ಕೊಂಡಿದ್ದೀನಿ. ಅದೇನು ಗಂಗಾ, ನಿನಗಮ್ಮ ಇದಾರಲ್ಲ? ದತ್ತಕ್ಕಾಗಿ ಬಂದ್ರೆ ನೀವು ಕೂಡ ನಂಗೆ ಅಮ್ಮ ಆಗ್ತೀರಾ ಅಲ್ವಾ ಮೇಡಮ್? ಅಮ್ಮ ಅವರು ಇಲ್ದೇ ಇರೋ ಕೊರತೆನ ತೀರಿಸ್ತೀನಿ, ಅವ್ರ ಹಾಗೆ ನೋಡ್ಕೋತೀನಿ. ನಿಮ್ಗೆ ಯಾವ ಭಯ ಇಲ್ದಿದ್ದ ಹಾಗೆ ನಿಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ಕೋತೀನಿ. ಹೊಸ್ತಾಗಿ ಈ ಬಂಧ ಯಾಕೆ ಗಂಗಾ? ಈಗೀಗ ಎಲ್ಲ ಮರಿತಿದ್ದೀನಿ. ನೀವು ಮರೆಯೋಕ್ಕಾಗದೇ ಇರೋ ನೆನಪು ಅಮ್ಮ ಅವರು ಮೇಡಮ್. ದೇವ್ರ ದಯೆಯಿಂದ ಅವ್ರ ರೂಪ ನನಗ್ ಬಂದಿದೆ. ನನ್ನ ನೋಡಿದ್ರೆ ಅಮ್ಮವ್ರನ್ನ ನೋಡ್ದ ಹಾಗೆ ಆಗತ್ತಲ್ವಾ? ಅವ್ರಿಲ್ಲ ಅನ್ನೋ ನೋವು ನಿಮಗಿರಲ್ಲ.
ನಿಜಾನೇ ಅನ್ಕೋ, ಆದ್ರೆ ಆ ಮನೆಯವರೆಲ್ಲ ಒಪ್ಕೋಬೇಕಲ್ಲ ಗಂಗಾ? ಅಲ್ಲಿ ಎಲ್ಲ ಒಪ್ಕೊಂಡ್ರು ಮೇಡಮ್, ಇವರು ಕೂಡ ಒಪ್ಕೊಂಡ್ರು. ಹೇಳ್ರಿ. ಗಂಗಾ ನಿಮ್ಮ ಮಗಳಾಗಿನೇ ನಮಗೆ ಪರಿಚಯ ಆಗಿತ್ತು. ಈಗ ದತ್ತುವಾಗಿ ಬಂದು ನಿಮ್ಮ ಮಗಳಾಗಿರ್ತೀನಿ ಅಂತ ಬಂದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಆಂಟಿ.